ನಡು ರಸ್ತೆಯ ಮಧ್ಯೆ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಕೂಡ ಪ್ರತಿಭಟನಾ ನಿರತರು ವ್ಯಕ್ತಪಡಿಸಿದರು. ಬಸ್ ತಡೆದು ಬಸ್ಸನ್ನ ಹಿಂದೆ ಕಳಿಸ್ತಾ ಇರೋದು, ವಾಪಸ್ ಕಳಿಸ್ತಾ ಇರೋದು, ಬಂದಿದೆ ಅಂತ ಗೊತ್ತಿರಲಿಲ್ವಾ ಅಂತೆಲ್ಲ ಹೇಳಿ ಸಂಚಾರಕ್ಕೆ ಅಡ್ಡಿ ಮಾಡ್ತಾ ಇರುವಂತಹ ಘಟನೆ ಕೂಡ ನಡೀತಾ ಇದೆ. ರಾಜಕೀಯ ಮೇಲಾಟಗಳಲ್ಲಿ ಈಗ ಸಾರ್ವಜನಿಕರು ಹೇಗೆ ನಲುಗ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಇನ್ನು ಅಂಗಡಿಗಳನ್ನು ಕೂಡ ಬೆಂಬಲಿಗರು ಬಂದ್ ಮಾಡಿಸ್ತಿದ್ದಾರೆ. ಪ್ರತಿಭಟನಾಕಾರರ ಮನವೊಲಿಸೋದಕ್ಕೆ ಪೊಲೀಸರು ಶತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಟ್ ಯಾರನ್ನಂತ ಹಿಡಿಯೋದಕ್ಕಾಗತ್ತೆ, ಯಾರನ್ನಂತೂ ವಶಕ್ಕೆ ಪಡೆಯೋಕ್ಕಾಗತ್ತೆ? ದೊಡ್ಡ ಸಂಖ್ಯೆಯಲ್ಲಿ ರಸ್ತೆಗೆ ಇಳಿದಿದ್ದಾರೆ ಕಾರ್ಯಕರ್ತರು. ಬಂದ್ನ ಚಿತ್ರಣವನ್ನು ಬಾಗೇಪಲ್ಲಿ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ. ಬೆಳಗ್ಗೆನೆ ಕಾರ್ಯಕರ್ತರ ಸಿಟ್ಟು, ನಿರಾಸೆ, ಹತಾಶೆ ಎಲ್ಲವೂ ಕೂಡ ಸ್ಫೋಟ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಮುದ್ದು ಕೃಷ್ಣ ನೇರ ಸಂಪರ್ಕದಲ್ಲಿ. ಮುದ್ದು ಕೃಷ್ಣ, ಕರೆ ಕೊಟ್ಟಿರುವಂತಹ ಬಂದ್ ಯಶಸ್ವಿ ದಾಪುಗಾಲು ಇಡ್ತಾ ಇದೆಯಾ ಅಥವಾ ಮಿಶ್ರ ಪ್ರತಿಕ್ರಿಯೆನಾ? ಹೇಗೆ ಕಾಣಿಸ್ತಾ ಇದೆ ಸದ್ಯದ ಚಿತ್ರಣ? ಖಂಡಿತ ತಮ್ಮ ನಾಯಕನಿಗೆ ಸಚಿವ ಸ್ಥಾನ ಸಿಗುತ್ತೆ, ನಾವೆಲ್ಲ ಸಂಭ್ರಮಾಚರಣೆ ಮಾಡಬೇಕು ಅನ್ನೋಂಥ ಖುಷಿಯಲ್ಲಿರಬೇಕಾದಂಥ ಕಾರ್ಯಕರ್ತರು ಇವತ್ತು ಸಚಿವ ಸ್ಥಾನ ಕೈತಪ್ಪಿರೋದ್ರಿಂದ ಕಳೆದ 3 ದಿನಗಳಿಂದಲೂ ಕೂಡ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವೇ, ಕಾಂಗ್ರೆಸ್ನ ನಾಯಕರ ವಿರುದ್ಧವೇ ಆಕ್ರೋಶದ ಮಾತುಗಳನ್ನು ಆಡ್ತಾ ಇದ್ದಾರೆ. ಇವತ್ತು ಕರೆ ಕೊಟ್ಟಿರುವಂತಹ ಬಾಗೇಪಲ್ಲಿ ಬಂದ್ ಸಂಪೂರ್ಣ ಯಶಸ್ವಿ ಆಗಿದೆ. ಕಾರಣ ಯಾಕೆಂತಂದ್ರೆ ಬಾಗೇಪಲ್ಲಿ, ಗುಡಿಬಂಡೆ ಹಾಗೂ ಚೇಳೂರು 3 ತಾಲೂಕು ಕೇಂದ್ರಗಳಲ್ಲಿ ಸಂಪೂರ್ಣ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದೆ. ವಾಹನಗಳ ಸಂಚಾರ ಬಹುತೇಕ ಸ್ತಬ್ಧ ಆಗಿದೆ. ಕೆಲವು ವಾಹನಗಳ ಬಂದರೂ ಕೂಡ ರಸ್ತೆಗಳಿದ್ರು ಕೂಡ ಅದನ್ನ ಬಲವಂತವಾಗಿ ವಾಪಸ್ ಕಳಿಸುವಂತ ಕೆಲಸ ಆಗ್ತಾ ಇದೆ. ಶಾಲಾ ಕಾಲೇಜುಗಳನ್ನ ಬಲವಂತವಾಗಿ ಬಂದ್ ಮಾಡಿಸುವಂತ ಕೆಲಸ ಗುಡಿಬಂಡೆಯಲ್ಲ ಆಗಿದೆ. ಈಗಲೂ ಕೂಡ ಬಹುತೇಕ 3 ಕಡೆ ಕೂಡ ಪ್ರತಿಭಟನೆಗಳು ಮುಂದುವರಿತಾ ಇದೆ. ಇವತ್ತು ಬಾಗೇಪಲ್ಲಿ ಪಟ್ಟಣದ ಪ್ರಮುಖ ರಸ್ತೆ ಇವತ್ತು ಟಿಬಿ ಸರ್ಕಲ್ ಅಂತ ಹೇಳಿ ಬಾಗೇಪಲ್ಲಿ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವಂತಹ ಹೆಬ್ಬಾಗಿಲು ಇದು. ಪಟ್ಟಣದ ಒಳಭಾಗಕ್ಕೆ ಬರುವಂತಹ ಮುಖ್ಯ ರಸ್ತೆಯನ್ನ ಇವತ್ತು ಕಾರ್ಯಕರ್ತರು ಬಂದ್ ಮಾಡಿದ್ದಾರೆ. ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಸಚಿವ ಸ್ಥಾನ ಸಿಗಬೇಕಾಗಿತ್ತು, ತಮಗೆ ಅನ್ಯಾಯ ಆಗಿದೆ, ನಾಯಕನಿಗೆ ಒಂದು ರೀತಿ ಅವಮಾನ ಆಗಿದೆ, ಅದು ಕೊಡ್ತೀವಿ ಅಂತ ಹೇಳಿ ಕೊಡ್ಲಿಲ್ಲ ಅನ್ನುವಂತ ರೀತಿಯ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ತಾವು ನೋಡ್ತಾ ಇದ್ರ ಮಾರುಕಟ್ಟೆ ಇದ್ದಂತಹ ತರಕಾರಿಗಳನ್ನ ತಂದು ಇವತ್ತು ರಸ್ತೆಗೆ ಸುರಿದು ಒಂದು ರೀತಿಯ ವಿನೂತನ ಮಾದರಿಯ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂತದ್ದು. ಕೈಯಲ್ಲಿ ಇವತ್ತು ಮೆಣಸಿನಕಾಯಿ ಹಿಡ್ಕೊಂಡಿದ್ದಾರೆ, ಟೊಮೊಟೊವನ್ನು ಹಿಡ್ಕೊಂಡಿದ್ದಾರೆ. ಅವ್ರು ಹೇಳ್ತಾ ಇದ್ರೆ ನಮ್ಮ ನಾಯಕನಿಗೆ ಇವತ್ತು ಸಿಹಿಯನ್ನ ಕೊಡಬೇಕಾಯ್ತು, ಸಚಿವ ಸ್ಥಾನವನ್ನ ಕೊಡೋದ್ರ ಮೂಲಕ, ಆದ್ರೆ ಇವತ್ತು ನಮ್ಮ ಪಾಲಿಗೆ ಕಹಿಯನ್ನ ಕೊಟ್ಟಿದ್ದಾರೆ, ಅದೇ ಖಾರವನ್ನ ಕೊಟ್ಟಿದ್ದಾರೆ ಅನ್ನೋ ರೀತಿಯ ಮಾತುಗಳು ಹೇಳ್ತಾರೆ. ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಸರ್, ಯಾಕೆ ಮೆಣಸಿನಕಾಯಿ ಮತ್ತು ಟೊಮೊಟೊನ ರಸ್ತೆಗೆ ತಂದಿದ್ದೀರಿ? ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಜನತೆ ಮೊನ್ನೆ ನಡೆದಂತ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡ್ತಾರೆ, ನಾವೆಲ್ಲ ಬಾಗೇಪಲ್ಲಿ ಕ್ಷೇತ್ರದಾದ್ಯಂತ ಸಿಹಿ ಹಂಚೋಣ ಅಂತ ನಾವು ಒಂದು ಪ್ಲಾನ್ ಮಾಡಿದ್ರಿ. ಆದರೆ ಇವತ್ತು ಸಿಹಿ ಹೈಕಮಾಂಡ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವು ಈ ಖಾರಕ್ಕೆ ಪರ್ಯಾಯನೇ ಮೆಣಸಿನಕಾಯಿ, ಈ ಮೆಣಸಿನಕಾಯಿ ತಿನ್ನುವ ಮುಖಾಂತರ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು, ಕಾಂಗ್ರೆಸ್ ಪಕ್ಷದ ವರಿಷ್ಠರು, ಕರ್ನಾಟಕ ರಾಜ್ಯ ಸರ್ಕಾರ ಬಾಗೇಪಲ್ಲಿ ಕ್ಷೇತ್ರದ ಜನತೆಗೆ ಸಿಹಿ ಕೊಡುವ ಬದಲು ಈ ಮೆಣಸಿನಕಾಯಿಯ ಮುಖಾಂತರ ಖಾರವನ್ನು ನೀಡಿದೆ. ಅದಕ್ಕೋಸ್ಕರ ನಾವು ಈ ಮೆಣಸಿನಕಾಯಿಯನ್ನು ತಿಂತಾ ಇದ್ದೀವಿ. ಸರ್, ಬಂದ್ ಮಾಡಿದ್ರಿ, ವಾಹನಗಳ ಸಂಚಾರ ಬಂದಾಗಿದೆ, ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ ಸರ್ ಇದರಿಂದ? ಖಂಡಿತವಾಗಲೂ ತೊಂದರೆ ಇಲ್ಲ. ಅವರೇ ಸ್ವಯಂ ಪ್ರೇರಿತರಾಗಿ ಮಾಡುವಾಗ ಎಲ್ಲಿ ತೊಂದರೆ ಆಗ್ತದೆ? ಈ ಸರ್ಕಾರ ಮಾಡಿರುವ ಬಾಗೇಪಲ್ಲಿ ಮೋಸಕ್ಕೆ ನಾವೆಲ್ಲ ಮೆಣಸಿನಕಾಯಿ ತಿಂದು ಈ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ ನಿಮ್ಮ ಮುಖಾಂತರ. ಹೈಕಮಾಂಡ್ಗೆ ಏನ್ ಡಿಮ್ಯಾಂಡ್ ಮಾಡ್ತೀರಿ ಈಗಲೂ? ಮುಂದಿನ ದಿನಗಳಲ್ಲಿ ಬಾಗೇಪಲ್ಲಿ ಶಾಸಕರಿಗೆ ಏನಾದ್ರು ನ್ಯಾಯ ಕೊಡಿಸಬೇಕು ಅಂತ, ಕೊಡ್ತಾರೆ ಅಂತ ಆಶಾಭಾವ ನಮ್ಗಿತ್ತು, ಕೊಳ್ಳಿಲ್ಲ. ಅದಕ್ಕೆ ಈ ಮೆಣಸಿನಕಾಯಿ ತಿಂದು ನಿಮ್ಮ ಮುಖಾಂತರ ಅವ್ರು ತಿಳಿಸ್ತಾ ಇದ್ದೀವಿ. ಸೆಲೆಬ್ರೇಷನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಈಗ ಸೆಲೆಬ್ರೇಷನ್ ಇಲ್ಲ, ಏನ್ ಹೇಳ್ತಿರೋ? ಸರ್, ಇವತ್ತು ಬಾಗೇಪಲ್ಲಿ ಸಂಪೂರ್ಣವಾಗಿ ಎಲ್ಲ ಅಂಗಡಿಗಳು ಸ್ವಯಂ ಪ್ರೇರಿತವಾಗಿ ಅವರೇ ಮುಚ್ಕೊಂಡಿದ್ದಾರೆ. ದಯವಿಟ್ಟು ನಮಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ನಮ್ಮ ಶಾಸಕರು ಸೀನಿಯರ್ ಇದ್ದಾರೆ, ಇವರಿಗೆ ಈ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಲೇಬೇಕು ಅಂತ ನಾವು 3 ತಾಲೂಕವರು ಬಂದ್ ಮಾಡಿದ್ದೀವಿ ಸರ್. ಇದಿಷ್ಟು ಇವತ್ತು ಕಾರ್ಯಕರ್ತರ ಒತ್ತಾಯ. ಮತ್ತೆ ಅವರು ಒತ್ತಾಯ ಮಾಡ್ತಾರೆ, ಸಚಿವ ಸ್ಥಾನವನ್ನ ಕೊಡಲೇಬೇಕು ಅನ್ನೋ ಆಗ್ರಹವನ್ನ ಇಟ್ಕೊಂಡು ಬಂದ್ ಅನ್ನ ಮುಂದುವರಿಸಿದರೆ ಬಹುತೇಕ ಬಂದ್ ಯಶಸ್ವಿ ಅಂತ ಸಾಗ್ತಾ ಇರುವಂತದ್ದು. ಧನ್ಯವಾದ ಮಾಹಿತಿಗಾಗಿ.